कित्तूर तालुक्यातील एमके हुबळी येथे असलेल्या मलप्रभा सहकारी साखर कारखान्याच्या न्यायालयीन चौकशी अहवालाचा जाहीरनामा प्रशासनाने तात्काळ करावा अशी मागणी भारतीय कृषिक समाजाचे राज्याध्यक्ष सिद्धगौडा मोदगी यांनी केली आहे। शुक्रवारी बेळगावमध्ये पत्रकारांशी बोलताना ते म्हणाले की मलप्रभा साखर कारखाना हा उत्तर कर्नाटकातील एक मोठा सहकारी साखर कारखाना आहे। ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ 2017-18ರಲ್ಲಿ ರೈತರು ಕಬ್ಬು ಪೂರೈಸಿದಂಥ ರೈತರಿಗೆ 594 ರೂಪಾಯಿರಂತೆ ಸುಮಾರು 4000 ಜನರಿಗೆ ಅಮೌಂಟನ್ನು ಬಾಕಿ ಕೊಡಬೇಕಾಗಿತ್ತು। ಆಮೇಲೆ ಅದೇ ಸಂದರ್ಭದಲ್ಲಿ ಗೋದಾಮಿನಲ್ಲಿ ಅಕ್ರಮವಾಗಿ ಸುಮಾರು 18,000 ಕ್ವಿಂಟಲ್ ಸಕ್ಕರೆ ಅಕ್ರಮ ದಾಸ್ತಾನು ಸಿಕ್ಕಿತ್ತು। ಕಾನೂನು ಬಾಹಿರ ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ, ಸಕ್ಕರೆ ಮಾರಾಟ ಮತ್ತು ಸಾಮಗ್ರಿ ನಡೆದಂಥ ಖರೀದಿ ಅವ್ಯವಹಾರಗಳು, ಈ ಎಲ್ಲ ಅಕ್ರಮ ವ್ಯವಹಾರಗಳನ್ನು ತನಿಖೆ ನಡೆಸಿ ಯೋಗ್ಯ ಕ್ರಮ ಕೈಗೊಳ್ಳುವ ಸಂಬಂಧವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆ ಹಾಗೂ ವಿವಿಧ ರೈತ ಸಂಘ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮುಂದೆ ಹೋರಾಟ ಮಾಡಿದ ಪ್ರಯುಕ್ತವಾಗಿ 30/11/2022ರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1964ರಲ್ಲಿ ವಿಚಾರ ಮಾಡಬೇಕಂತೇಳಿ ಮಾನ್ಯ ಸಕ್ಕರೆ ಆಯುಕ್ತರು ಆದೇಶವನ್ನು ಹೊರಡಿಸಿದ್ರು। ಆ ಆದೇಶಕ್ಕೆ KN ರಾಜಣ್ಣ ಸಹಕಾರ ಸಚಿವರ ಸಮಕ್ಷಮದಲ್ಲಿ ಅದಕ್ಕೆ ಆದೇಶವನ್ನು ರದ್ದು ಮಾಡಿದ ಪ್ರಯುಕ್ತವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆಯಿಂದ ಸತತ ನಿರಂತರವಾಗಿ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಮಾನ್ಯ ಕಬ್ಬು ಆಯುಕ್ತರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ SC ಇಂಗಳಗಿ ಮತ್ತು ಸಹಕಾರ ಇಲಾಖೆ ಅಪರ ನಿಬಂಧಕರಂತ ನಿವೃತ್ತ ಶ್ರೀ SM ಕಲುತಿ ಅವರ ವಿಚಾರಣಾಧಿಕಾರಿಯಾಗಿ ನೇಮಿಸಿ 2018ರಿಂದ 2023ರವರೆಗೆ ತನಿಖೆ ಕೈಗೊಳ್ಳುವಂತೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಜಂಟಿ ತನಿಖೆಗೆ ಆಗಸ್ಟ್ ತಿಂಗಳಲ್ಲಿ ಆದೇಶ ಮಾಡಿದರು। ಆ ಆದೇಶದಂತೆ ಆ ವಿಚಾರಣೆಯನ್ನು 3 ತಿಂಗಳಲ್ಲಿ ಪೂರ್ಣಗೊಳಿಸ್ಬೇಕಂತ ಹೇಳಿದರು। ಈಗಾಗಲೇ ಮಾನ್ಯ ವಿಚಾರಣಾಧಿಕಾರಿಗಳು ಪತ್ರಿಕಾ ಜಾಹೀರಾತು ನೀಡೋದ್ರ ಮುಖಾಂತರ ಯಾರು ದೂರು ಕೊಡೋದ್ರ ದಾಖಲೆಗಳನ್ನು ಸಲ್ಲಿಸೋದ ಸಹ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಕಟಣೆ ಮುಖಾಂತರ 18/9/2025ರಂದು ನಾವು ನಮ್ಮ ಸಂಘಟನೆ ವತಿಯಿಂದ ಹೇಳಿಕೆಯನ್ನು ದಾಖಲೆಗಳನ್ನು ಸಲ್ಲಿಸಿದ್ದೀವಿ। ಅದಕ್ಕಾಗಿ ಆ ಒಂದು ಹೇಳಿಕೆಯಾದ ಕಾರಣ ಮಾನ್ಯ ಸಕ್ಕರೆ ಸಚಿವರ ಸೂಚನೆಯಂತೆ ವಿಚಾರಣೆ ಕೂಡ ಪೂರ್ಣಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು। ಆ ವರದಿಯ ತನಿಖಾ ವರದಿಯನ್ನು ಬಹಿರಂಗಗೊಳಿಸಬೇಕಂತೇಳಿ ನಾವು ಈ ಮೂಲಕ ತಮಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ। यावेळी ಈರಪ್ಪ पट्टेन्ना, मल्लिकार्जुन यांच्यासह अन्य मान्यवर उपस्थित होते। विनोद कोलकार, KMM मराठी, बेळगाव।